ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಆಟೋಕ್ಯಾಡ್ 2022 ಇಂಟ್ರೊಡಕ್ಷನ್ ಕ್ಲಾಸ್ನ ನೋಡ್ತಾ ಇದ್ದೀವಿ. ಇವಾಗ ನಾವು ನೋಡ್ತಾ ಇರೋದು ಸ್ಟಾರ್ಟಿಂಗ್ ಸ್ಕ್ರೀನಲ್ಲಿ ನಾವು ಏನೆಲ್ಲ ನೋಡ್ಬೋದು ಅಂತಂದರೆ, ಡೈರೆಕ್ಟಾಗಿ ಆಲ್ರೆಡಿ ನಿಮ್ಮ ಹತ್ರ ಪ್ರಾಜೆಕ್ಟ್ಸ್ ಫೈಲ್ಸ್ ಇದ್ದರೆ ಆ ಪ್ರಾಜೆಕ್ಟ್ ಫೈಲ್ನ ಓಪನ್ ಫೈಲಿಂದ ಡೈರೆಕ್ಟಾಗಿ ಓಪನ್ ಮಾಡ್ಬೋದು. ಆ ಆಪ್ಷನ್ಸ್ ಇದು. ಜಸ್ಟ್ ಆರನ್ನು ಕ್ಲಿಕ್ ಮಾಡಿ ಡ್ರಾಯಿಂಗ್ ಓಪನ್ ಫೈಲ್ಸ್ನ ಕೊಟ್ಟರೆ ನೀವು ಫೈಲ್ಸ್ ಎಲ್ಲಿ ಸೇವ್ ಮಾಡುತ್ತೆ ಅದನ್ನು ಡೈರೆಕ್ಟಾಗಿ ಓಪನ್ ಕೊಟ್ಟರೆ ಆ ಪ್ರಾಜೆಕ್ಟ್ ಫೈಲ್ ಓಪನ್ ಆಗುತ್ತೆ. ನ್ಯೂ ಡಿಫಾಲ್ಟ್ ಶೀಟ್ನ ನೀವು ಪ್ರಾಜೆಕ್ಟ್ನ ಓಪನ್ ಮಾಡ್ತಾ ಇದ್ದೀರಿ ಅಂದರೆ ಸೆಲೆಕ್ಟ್ ಆರೋ ಡಿಫಾಲ್ಟ್ DWT ಡ್ರಾಯಿಂಗ್ ಫೈಲ್ಸ್ ಇದೆ. ಇದರಲ್ಲಿ ನಮಗೆ ಟೆಂಪ್ಲೇಟ್ನ ಬ್ರೌಸ್ ಕೂಡ ಮಾಡ್ಕೋಬೋದು. ಡೈರೆಕ್ಟ್ ಬ್ರೌಸ್ ಟೆಂಪ್ಲೇಟ್ನ ಕ್ಲಿಕ್ ಮಾಡೋದ್ರಿಂದ ನೀವು ಆನ್ಲೈನಲ್ಲಿ ಟೆಂಪ್ಲೇಟ್ನ ಬ್ರೌಸರ್ ಕೂಡ ಮಾಡ್ಬೋದು. ಡಿಫಾಲ್ಟ್ ಟೆಂಪ್ಲೇಟ್ ಕೂಡ ಇದೆ, ಅದು DWT ಡ್ರಾಯಿಂಗ್ ಫೈಲ್ ಆಗಿರುತ್ತೆ. ನೀವು ಡೈರೆಕ್ಟ್ಲಿ ನ್ಯೂನ ಸೆಲೆಕ್ಟ್ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಪೇಜು ಓಪನ್ ಆಗುತ್ತೆ. ನೆಕ್ಸ್ಟು ನಾವು ರೀಸೆಂಟ್ ಫೈಲ್ಸ್, ಇಲ್ಲಿ ನೋಡ್ತಿರೋದೆಲ್ಲ ರೀಸೆಂಟ್ ಫೈಲ್ಸ್. ನಾವು ಪ್ರತಿ ಸಲ ಪ್ರಾಜೆಕ್ಟ್ ಓಪನ್ ಮಾಡಿದಾಗಲೂ ಬೇರೆ ಬೇರೆ ಪ್ರಾಜೆಕ್ಟ್ ಓಪನ್ ಮಾಡ್ತಾ ಇರ್ತೀವಿ. ಯಾವ ಪ್ರಾಜೆಕ್ಟ್ ಓಪನ್ ಮಾಡಿರ್ತೀವಿ ಆ ಪ್ರಾಜೆಕ್ಟ್ಸು ರೀಸೆಂಟ್ ಫೈಲಲ್ಲಿ ಶೋ ಆಗ್ತಾ ಇರುತ್ತೆ. ನೀವು ಅರೇಂಜ್ಮೆಂಟ್ನ ಫೈಲ್ ಈ ಥರ ಏನಾದರೂ ಡಿಸ್ಪ್ಲೇ ಮಾಡ್ಬೋದು, ಅಥವಾ ಈ ಆ್ಯರೋ ಕ್ಲಿಕ್ ಮಾಡೋದ್ರಿಂದ ನೀವು ಫೈಲ್ ನೇಮ್ಸ್ ಎಲ್ಲನೂ ನೀವು ಇಲ್ಲಿ ನೋಡ್ಬೋದು, ಅಥವಾ ಈ ಫಾರ್ಮೆಟಲ್ಲಿ ಕೂಡ ರೀಸೆಂಟ್ ಫೈಲ್ನ ಸೆಟ್ ಮಾಡ್ಕೋಬೋದು. ನೀವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೀರ, ಅದೇ ಪ್ರಾಜೆಕ್ಟು ಯಾವಾಗಲೂ ನೀವು ರೀಸೆಂಟ್ ಫೈಲಲ್ಲಿ ವ್ಯೂ ಆಗಬೇಕು ಅಂತ ಇದ್ದರೆ ಈ ಪಿನ್ ಏನು ಕಾಣ್ತದೆ ಆ ಪಿನ್ನ ಲಾಕ್ ಮಾಡಿದ್ರೆ ಪ್ರತಿ ಸಲ ನೀವು ಸಾಫ್ಟ್ವೇರ್ ಓಪನ್ ಮಾಡಿದಾಗಲೂ ಕೂಡ ನಿಮಗೆ ಅದೇ ರೀಸೆಂಟ್ ಫೈಲ್ ಆಗಿ ವಿಸಿಬಲ್ ಆಗ್ತಿರುತ್ತೆ. ಇಲ್ಲ ಬೇರೆ ಬೇರೆ ಪ್ರಾಜೆಕ್ಟ್ನ ನೀವು ಓಪನ್ ಮಾಡ್ದಂಗೆ ಆ ಫೈಲ್ಸ್ ಅಪ್ಡೇಟ್ ಆಗ್ತಾ ಇರಬೇಕು ಅಂದರೆ ಅನ್ಚೆಕ್ ಮಾಡಿ, ಆಗ ಯಾವ ನೀವು ರೀಸೆಂಟ್ ಫೈಲ್ ಓಪನ್ ಮಾಡಿರ್ತೀರ ಆ ಫೈಲ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರೋದೆಲ್ಲ ನೀವು ಆನ್ಲೈನ್ ಲಿಂಕ್ಸ್ ಕೊಟ್ಟಿರ್ತಾರೆ. ಸಾಫ್ಟ್ವೇರಲ್ಲಿ ಏನು ಅಪ್ಡೇಟ್ಸ್ ಇರುತ್ತೆ ಆ ಅಪ್ಡೇಟ್ಸ್ನ ನೀವು ವಾಟ್ಸ್ ನ್ಯೂ ಅನ್ನೋ ಆಪ್ಷನ್ಸಿಂದ ನೀವು ನೋಡ್ಬೋದು. ಆನ್ಲೈನಲ್ಲಿ ಸಾಫ್ಟ್ವೇರ್ ಡೆವಲಪ್ ಮಾಡಿರೋ ಕಂಪ್ನಿ ಕಡೆಯಿಂದ ನೀವು ಆನ್ಲೈನ್ ಹೆಲ್ಪ್ ತೊಗೋಬೋದು. ಕಮ್ಯುನಿಟಿ ಫಾರ್ಮ್ ಅಂತಂದರೆ ಇದು ನಮಗೆ ಕಮ್ಯುನಿಟಿ ಫಾರ್ಮಲ್ಲಿ ಸಾಫ್ಟ್ವೇರ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಆದರೆ ನೀವು ಅದಕ್ಕೆ ಡೈರೆಕ್ಟ್ ಇಮೇಲ್ ಲಿಂಕ್ನ ಅಕೌಂಟ್ನ ಸೈನ್ ಇನ್ ಮಾಡಿದ್ರೆ ನಿಮಗೆ ಅದೆಲ್ಲ ಅನೌನ್ಸ್ಮೆಂಟು ಸಿಗ್ತಾ ಹೋಗುತ್ತೆ. ಸ್ಟಾರ್ಟ್ ಮಾಡೋಣ. ಸೆಲೆಕ್ಟ್ ನ್ಯೂನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಕಂಪ್ಲೀಟ್ ಆಟೋಕ್ಯಾಡ್ ಇಂಟರ್ಫರೆನ್ಸ್ ಪೇಜ್. ಈ ಪೇಜಲ್ಲೇ ನಾವು ಎಲ್ಲ ಡ್ರಾಯಿಂಗ್ಸ್ ಪ್ರಾಜೆಕ್ಟ್ಸ್ ಎಲ್ಲದನ್ನು ಮಾಡೋದು. ಇದನ್ನು ನಾವು ಅಪ್ಲಿಕೇಶನ್ಸ್ ಮೆನ್ಯೂ ಅಂತ ಹೇಳ್ತೀವಿ. ಇದನ್ನು ನಾವು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳ್ತೀವಿ. ಇದನ್ನು ನಾನು ಟೈಟಲ್ ಬಾರ್ ಅಂತ ಹೇಳ್ತೀವಿ. ಇದನ್ನ ಟ್ಯಾಬ್ಸ್, ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಅನೋಟೇಷನ್ ಟ್ಯಾಬ್, ಪ್ಯಾರಾಮೆಟ್ರಿಕ್ ಟ್ಯಾಬ್, ವ್ಯೂ ಟ್ಯಾಬ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಪ್ಯಾನಲ್ಸ್, ಡ್ರಾ ಪ್ಯಾನಲ್, ಮಾಡಿಫೈ ಪ್ಯಾನಲ್, ಅನೋಟೇಷನ್ ಟ್ಯಾಬ್, ಲೇಯರ್ ಪ್ಯಾನಲ್, ಬ್ಲಾಕ್ ಪ್ಯಾನಲ್ಸ್ ಅಂತ ಹೇಳ್ತೀವಿ. ಟ್ಯಾಬ್ಸ್ ಮತ್ತು ಪ್ಯಾನಲ್ಸ್ನ ಎರಡನ್ನೂ ಸೇರಿ ನಾವು ರಿಬ್ಬನ್ ಅಂತ ಹೇಳ್ತೀವಿ. ನೀವು ಇದನ್ನು ನೋಡ್ತಾ ಇದ್ದೀವಿ, ಸ್ಟಾರ್ಟ್ ಡ್ರಾಯಿಂಗ್ಸ್ ಏನಿದೆ ಇದನ್ನು ನಾವು ಫೈಲ್ ಟ್ಯಾಬ್ ಅಂತ ಹೇಳ್ತೀವಿ. ಈ ಕಾರ್ನರಲ್ಲಿರೋ ಈ ಟ್ಯೂಬ್ನ ನಾವು ಕ್ಯೂಬ್ ಅಂತ ಹೇಳ್ತೀವಿ. ಇದನ್ನು ನ್ಯಾವಿಗೇಷನ್ ಬಾರ್ ಅಂತ ಹೇಳ್ತೀವಿ. ಇದನ್ನು ಕಮೆಂಡ್ ಲೈನ್ ವಿಂಡೋ ಅಂತ ಹೇಳ್ತೀವಿ. ಇದನ್ನು ಲೇಔಟ್ ಟ್ಯಾಬ್ ಅಂತ ಹೇಳ್ತೀವಿ. ಇದು ಸ್ಟೇಟಸ್ ಬಾರ್ ಅಂತ ಹೇಳ್ತೀವಿ. ಇದಿಷ್ಟು ಆಟೋಕ್ಯಾಡ್ ಇಂಟರ್ಫರೆನ್ಸ್. ಈ ಆಟೋಕ್ಯಾಡ್ ಇಂಟರ್ಫರೆನ್ಸ್ ಹೇಳ್ತೀವಿ. ನೋಡೋಣ ಈಗ ಅಪ್ಲಿಕೇಶನ್ಸ್ ಮೆನ್ಯೂನಲ್ಲಿ ಏನಿದೆ, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂದ್ರೇನು, ಅದರಲ್ಲಿ ಏನಿದೆ, ಟ್ಯಾಬ್ಸಲ್ಲಿ ಏನಿದೆ, ಪ್ಯಾನಲ್ಸಲ್ಲಿ ಏನಿದೆ ಅಂತ ನೋಡೋಣ. ಅಪ್ಲಿಕೇಶನ್ಸ್ ಮೆನ್ಯೂನಲ್ಲಿ ಹೋದರೆ ನಮಗೆ ಇದೆಲ್ಲ ಆಪ್ಷನ್ಸ್. ಅಪ್ಲಿಕೇಶನ್ಸಲ್ಲಿ ನಮಗೆ ಅಗೇನ್ ನ್ಯೂ ಶೀಟ್ಸ್ನ ನೀವು ಕ್ರಿಯೇಟ್ ಮಾಡಬೇಕು ಅಂದರೆ ಆ ಆಪ್ಷನ್ಸ್ ಇದೆ. ನ್ಯೂ ಹೋಗಿ ಡ್ರಾಯಿಂಗ್ ಫೈಲ್ ನೇಮ್ನ ಸೆಲೆಕ್ಟ್ ಮಾಡಿ ಓಪನ್ ಕೊಟ್ಟ ತಕ್ಷಣ ನಮಗೆ ನ್ಯೂ ಪೇಜ್ ಓಪನ್ ಆಗುತ್ತೆ. ಇದು ಒಂಥರ ಆಪ್ಷನ್ಸ್. ಆದರೆ ನೀವು ಸ್ಟಾರ್ಟಿಂಗಲ್ಲೇ ನ್ಯೂ ಪೇಜ್ ಓಪನ್ ಮಾಡಿರ್ತೀರ, ಅದು ಒಂದು ಆಪ್ಷನ್ಸ್ ಆಗುತ್ತೆ. ಓಪನ್ ಫೈಲ್, ಆಲ್ರೆಡಿ ನಿಮ್ಮ ಹತ್ರ ಪ್ರಾಜೆಕ್ಟ್ಸ್ ಫೈಲ್ಸ್ ಇದ್ದರೆ ಅದನ್ನು ನೀವು ಡೈರೆಕ್ಟ್ ಓಪನ್ ಡ್ರಾಯಿಂಗ್ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ನಿಮಗೆ ಫೈಲ್ ನೇಮ್ ಕೇಳುತ್ತೆ, ಡೈರೆಕ್ಟ್ ಓಪನ್ ಪ್ರಾಜೆಕ್ಟ್ಸ್ ಫೈಲ್ಸ್ ಇರುತ್ತೆ ಅದನ್ನು ಓಪನ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಸೇವ್ ಆ್ಯಂಡ್ ಸೇವ್ ಆ್ಯಸ್, ಪ್ರಾಜೆಕ್ಟ್ಸ್ನ ಸೇವ್ ಮಾಡೋದು, ಸೇವ್ ಆ್ಯಸ್ ಮಾಡೋದು. ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್, PDF ಫೈಲ್ನ ನಾವು ಇದಕ್ಕೆ ಇಂಪೋರ್ಟ್ ಮಾಡ್ಕೋಬೋದು. ಅಂದರೆ ಬೇರೆ ಇಮೇಜ್ ಅಥವಾ PDF ಫಾರ್ಮೆಟಲ್ಲಿರೋಂಥ ಪ್ರಾಜೆಕ್ಟ್ಸ್ಗಳನ್ನ ನೀವು ಆಟೋಕ್ಯಾಡ್ ಡ್ರಾಯಿಂಗ್ ಫೈಲೇ ಡೈರೆಕ್ಟ್ ಇಂಪೋರ್ಟ್ ಮಾಡ್ಕೋಬೋದು. ಎಕ್ಸ್ಪೋರ್ಟ್,
ನೀವು ಇದರಲ್ಲಿ ಮಾಡಿರೋಂಥ ಡ್ರಾಯಿಂಗ್ನ ನೀವು PDF ಆಗಿ ಕನ್ವರ್ಟ್ ಮಾಡ್ಬೋದು, ಹಾಗೆಯೇ ಡ್ರಾಯಿಂಗ್ ಫೈಲ್ ಆಗಿ ಕೂಡ ಸೆಂಡ್ ಮಾಡ್ಬೋದು. ಅದು ಎಕ್ಸ್ಪೋರ್ಟ್ ಆಪ್ಷನ್ಸ್. ಇದೆಲ್ಲ ಆಪ್ಷನ್ಸ್ನ ನಾವು ಅಪ್ಲಿಕೇಶನ್ಸ್ ಮೆನ್ಯೂನಲ್ಲಿ ನೋಡ್ತೀವಿ. ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರ್. ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರಲ್ಲಿ ಏನಕ್ಕಿದೆ ಅಂತಂದರೆ ನಮಗೆ ಈಸಿಯಾಗಿ ವರ್ಕ್ ಪ್ರೋಸೆಸ್ಗೆ ಈಸಿ ಆಗೋದಕ್ಕೋಸ್ಕರ ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರ್ ಇದೆ. ಇದರಲ್ಲಿ ಕೆಲವೊಂದೆಲ್ಲ ಆಪ್ಷನ್ಸ್ ಇದೆ. ನಿಮಗೆ ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರ್ ಇನ್ನೊಂದಷ್ಟು ಟೂಲ್ಸ್ನ ಆ್ಯಡ್ ಮಾಡ್ಕೋಬೇಕಂತಂದರೆ ಈ ಆ್ಯರೋ ಏನಿದೆ, ಆ್ಯರೋನ ಕ್ಲಿಕ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಕ್ವಿಕ್ ಆ್ಯಕ್ಸೆಸ್ಸಲ್ಲಿ ಅವೈಲಬಲ್ ಇರೋವಂಥ ಅಷ್ಟು ಟೂಲ್ಸ್ಗಳು ಕಾಣಿಸುತ್ತೆ. ನೀವು ಅದನ್ನು ಆ್ಯಡ್ ಕೂಡ ಮಾಡ್ಬೋದು. ಸೇವ್ ಇದೆ, ಸೇವ್ ಆ್ಯಸ್ ಇದೆ, ಓಪನ್ ಆಟೋ ಕ್ಯಾಡ್ ವೆಬ್ ಆ್ಯಂಡ್ ಮೊಬೈಲ್ಸ್ ಇದೆ, ಅಂಡೋ ಆ್ಯಂಡ್ ರೀಡೋ ಪ್ರಾಪರ್ಟೀಸ್ ಇದೆಲ್ಲ ಇದೆ. ನಿಮಗೆ ಇನ್ನೂ ಟೂಲ್ಸ್ ಆ್ಯಡ್ ಮಾಡ್ಕೋಬೇಕಂದ್ರೆ ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಸೇವ್ ಸಿಂಬಲ್, ಆ ಸಿಂಬಲ್ ಆ್ಯಡ್ ಆಗುತ್ತೆ. ನೀವು ಡೈರೆಕ್ಟ್ ಪ್ರಾಜೆಕ್ಟ್ ಆದಮೇಲೆ ಸೇವ್ ಮಾಡಬೇಕಾದ್ರೆ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಸೇವ್ ಆಗುತ್ತೆ. ಅದು ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರ್ ಆಯಿತು. ನೆಕ್ಸ್ಟ್ ಇದು ಟೈಟಲ್ ಬಾರ್. ಟೈಟಲ್ ಬಾರಲ್ಲಿ ನಾವು ಆಟೋ ಕ್ಯಾಡ್ ಯಾವ ವರ್ಷನ್ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ಡೀಟೇಲ್ಸ್ ನಮಗೆ ವಿಸಿಬಲ್ ಆಗ್ತಾ ಇರುತ್ತೆ, ಮತ್ತು ಆ ಫೈಲ್ ನೇಮು ವಿಸಿಬಲ್ ಆಗ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಟ್ಯಾಬ್. ಎವ್ರಿ ಟ್ಯಾಬ್, ಪ್ರತಿಯೊಂದು ಟ್ಯಾಬಲ್ಲೂ ನಮಗೆ ಡಿಫ್ರೆಂಟ್ ಪ್ಯಾನೆಲ್ಸ್ ನಮಗೆ ನೋಡ್ತಾ ಹೋಗ್ಬೋದು. ಹೋಮಲ್ಲಿ ಡ್ರಾಯಿಂಗ್ ಪ್ಯಾನಲ್, ಮಾಡಿಫೈ ಪ್ಯಾನಲ್, ಅನೋಟೇಷನ್ ಪ್ಯಾನಲ್, ಲೇಯರ್ ಪ್ಯಾನಲ್ಸ್ ಇದ್ದು ಹಾಗೆಯೇ ಇನ್ಸರ್ಟಲ್ಲಿ ಮತ್ತೆ ಬೇರೆ ಪ್ಯಾನಲ್ಸನ್ನು ನೋಡ್ತೀವಿ. ಬ್ಲಾಕ್ ಪ್ಯಾನಲ್, ಬ್ಲಾಕ್ ಡೆಫಿನೇಷನ್ಸ್, ರೆಫರೆನ್ಸ್, ಇಂಪೋರ್ಟ್, ಇದೇ ಥರ ಆಪ್ಷನ್ಸ್ ಡಿಫ್ರೆಂಟ್ ಪ್ಯಾನಲ್ಸ್ನ ನಾವು ಪ್ರತಿಯೊಂದು ಟ್ಯಾಬಲ್ಲೂ ನೋಡ್ತಾ ಹೋಗ್ಬೋದು. ಅನೋಟೇಷನಲ್ಲಿ ಟೆಕ್ಸ್ಟು, ಡೈಮೆನ್ಷನ್ಸ್, ಡೀಟೇಲ್ಸು, ಸೆಂಟರ್ ಲೈನ್ಸು, ಲೀಡರ್ಸ್ ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಪ್ಯಾರಾಮೆಟ್ರಿಕ್ಸಲ್ಲಿ ಜಿಯೋಮೆಟ್ರಿಕ್ ಪ್ಯಾನಲ್ ಆ್ಯಂಡ್ ಡೈಮೆನ್ಷನಲ್ ಪ್ಯಾನಲ್, ಪ್ರತಿಯೊಂದು ಟ್ಯಾಬಲ್ಲೂ ಬೇರೆ ಪ್ಯಾನಲ್ಸ್ಗಳು ವಿಸಿಬಲ್ ನೋಡ್ತಾ ಹೋಗ್ತೀವಿ. ಎವ್ರಿ ಪ್ಯಾನಲ್ಸಲ್ಲಿ ನಮಗೆ ಅದರದ್ದೇ ಆದಂಥ ಟೂಲ್ ಬಾರ್ಸ್ಗಳನ್ನ ನೋಡ್ತೀವಿ, ಕಮಾಂಡ್ಸ್ಗಳನ್ನ ನೋಡ್ತೀವಿ. ಡ್ರಾ ಪ್ಯಾನಲಲ್ಲಿ ನಮಗೆ ಡ್ರಾಯಿಂಗ್ ಸಂಬಂಧಪಟ್ಟಂತಹ ಟೂಲ್ಸ್ಗಳನ್ನ ನೋಡ್ತೀವಿ. ಲೈನ್, ಪಾಲಿಲೈನ್, ಸರ್ಕಲ್, ಆರ್ಕ್ ಇದೆಲ್ಲ ಡ್ರಾಯಿಂಗ್ ಟೂಲ್ಸ್ ಆದರೆ ಮಾಡಿಫೈಯಿಂಗ್ ಟೂಲ್ಸ್ ಆ ಡ್ರಾ ಮಾಡಿರೋಂಥ ಲೈನ್ಸ್ಗಳನ್ನ ಮಾಡಿಫೈ ಮಾಡೋಕ್ಕೆ, ಅರೇಂಜ್ಮೆಂಟ್ ಮಾಡೋದಕ್ಕೆ ಅಥವಾ ಬೆಂಡ್ ಮಾಡೋದಕ್ಕೆ, ಲೈನ್ ಹಾಕೋದಕ್ಕೆ ಅದಕ್ಕೆಲ್ಲ ಹೆಲ್ಪ್ ಆಗೋವಂಥದ್ದು ಮಾಡಿಫೈಯಿಂಗ್ ಟೂಲ್ಸ್. ಇದೆಲ್ಲ ಆದಮೇಲೆ ಅನೋಟೇಷನ್, ಟೆಕ್ಸ್ಟ್ ಮಾಡೋದಕ್ಕೆ, ಡೈಮೆನ್ಷನ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಎಲ್ಲ ನಾವು ಯೂಸ್ ಮಾಡೋದು ಅನೋಟೇಷನ್ಸ್. ಸೊ ಹೀಗೆ ಪ್ರತಿಯೊಂದು ಪ್ಯಾನಲಲ್ಲೂ ನಾವು ಬೇರೆ ಟೂಲ್ಸ್ಗಳನ್ನ, ಕಮಾಂಡ್ಗಳನ್ನ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಫೈಲ್ ಟ್ಯಾಬಲ್ಲಿ ನಾವು ನ್ಯೂ ಶೀಟ್ಸ್ನ ಕ್ರಿಯೇಟ್ ಮಾಡೋಂಥದ್ದು. ನಾವು ಈ ಫೈಲ್ ಟ್ಯಾಬ್ನ ಯೂಸ್ ಮಾಡಿ ಕೂಡ ನ್ಯೂ ಶೀಟ್ಸ್ನ ಕ್ರಿಯೇಟ್ ಮಾಡ್ಬೋದು, ಅಥವಾ ಅಪ್ಲಿಕೇಶನ್ಸ್ ಮೆನ್ಯೂಗೆ ಹೋಗಿ ಡೈರೆಕ್ಟ್ ಹೋಗಿ ಡ್ರಾಯಿಂಗ್ನ ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಕೂಡ ನಾವು ನ್ಯೂ ಶೀಟ್ಸ್ನ ಅಗೇನ್ ಇಟ್ಸ್ ಓಪನ್ ಡ್ರಾಯಿಂಗ್ 7 ನ್ಯೂ ಶೀಟ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಥವಾ ಈ ಪ್ಲಸ್ ಸಿಂಬಲ್ನ ನಾವು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನ್ಯೂ ಶೀಟ್ಸ್ ಓಪನ್ ಆಗುತ್ತೆ. ನೀವು ಡ್ರಾಯಿಂಗ್ 1ನಲ್ಲಿರುವಂಥ ಶೀಟ್ ನೋಡಬೇಕಂದ್ರೆ ಡ್ರಾಯಿಂಗ್ 1ನ ಸೆಲೆಕ್ಟ್ ಮಾಡಿ ಅದರಲ್ಲಿರುವಂಥ ಪ್ರಾಜೆಕ್ಟ್ಸ್ ವೀವ್ ಆಗುತ್ತೆ. ಹಾಗೆ ನೀವು ಡ್ರಾಯಿಂಗ್ 8 ಶೀಟ್ನ ನೋಡಬೇಕಂದ್ರೆ ಡ್ರಾಯಿಂಗ್ 8ನ ಕ್ಲಿಕ್ ಮಾಡಿದ ತಕ್ಷಣವೇ ನಾವು ಡ್ರಾಯಿಂಗ್ 8ನಲ್ಲಿರುವಂಥ ಪ್ರಾಜೆಕ್ಟ್ನ ಕೂಡ ನೋಡ್ಬೋದು. ಸೊ ಇದು ಫೈಲ್ ಟ್ಯಾಬ್ನಲ್ಲಿರುವಂಥ ಯೂಸ್. ನಿಮಗೆ ಬೇಡ ಅಂದರೆ ಅಗೇನ್ ಡಿಲೀಟ್ ಕೂಡ ಮಾಡ್ಬೋದು. ಜಸ್ಟ್ ಇಂಟು ಮಾರ್ಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಡ್ರಾಯಿಂಗ್ ಶೀಟ್ಸ್ಗಳನ್ನ ಕ್ಲಿಯರ್ ಕೂಡ ಮಾಡ್ಬೋದು. ನೆಕ್ಸ್ಟ್ ವಿ ಕ್ಯೂಬ್ ನಮಗೆ ಜಾಸ್ತಿ 3Dನಲ್ಲಿ ಹೆಲ್ಪ್ ಆಗುತ್ತೆ. 3 ಡೈಮೆನ್ಷನಲ್ ಇರೋದ್ರಿಂದ ನಮಗೆ ಪ್ರತಿಯೊಂದು ವ್ಯೂ ವಿಸಿಬಲ್ ನೋಡಬೇಕಾಗುತ್ತಲ್ವ, ಅದಕ್ಕೋಸ್ಕರ ವಿ ಕ್ಯೂಬ್ ತುಂಬ ಹೆಲ್ಪ್ ಆಗುತ್ತೆ. ಆವಾಗ 2D ಆಟೋ ಕ್ಯಾಡ್ 2Dನಲ್ಲಿ ನಮಗೆ ಟಾಪ್ ವ್ಯೂ ಮಾತ್ರ, ನಾವು ಟಾಪ್ ವ್ಯೂವಿಂದ ನೋಡ್ತೀವಲ್ಲ, ಟಾಪ್ ವ್ಯೂ ಮಾತ್ರ ನಾವು ಸೆಟ್ ಮಾಡ್ಕೋತೀವಿ. ಸೊ ಅದಷ್ಟೇ. ನಾವು ಇಲ್ಲಿ ಈ ವಿ ಕ್ಯೂಬಿಂದ ನಾವು ಯೂಸ್ ಮಾಡೋಂಥದ್ದು ನೇವಿಗೇಷನ್ಸ್ ಬಾರ್ ಈ ವರ್ಕ್ ಸ್ಪೇಸ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಲೇಟರ್ ವಿಡಿಯೋದಲ್ಲಿ ಈ ಡೀಟೇಲಿಂಗಾಗಿ ಹಾಕ್ತೀನಿ. ಇದು ಕಮಾಂಡ್ ಲೈನ್ ವಿಂಡೋ ಏನು ಕೊಟ್ಟಿದ್ದಾರೆ ಅಂತಂದರೆ, ನಾವು ಯಾವುದೇ ಲೈನ್ ಕಮಾಂಡ್ನ ಆ್ಯಕ್ಟಿವೇಟ್ ಆಗಿರುತ್ತೆ, ಲೈನ್ ಕಮಾಂಡ್ನ ಸೆಲೆಕ್ಟ್ ಮಾಡಿರ್ತೀವಿ, ಅದ್ರ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ಸ್ನ ನಾವು ಕಮಾಂಡ್ ಲೈನ್ ವಿಂಡೋದಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದು ಸ್ಟೇಟಸ್ ಬಾರ್ ಕೂಡ ಈ ವರ್ಕ್ ಸ್ಪೇಸ್, ಇದನ್ನು ನಾವು ಈ ವರ್ಕ್ ಸ್ಪೇಸಲ್ಲಿ ಏನು
ಇಲ್ಲಿ ನೋಡ್ತಾ ಇರ್ಬೋದು ನೀವು ಗ್ರಿಡ್ ಲೈನ್ಸ್ ಕಾಣಿಸ್ತಾ ಇದೆ. ಅದನ್ನು ಎಲ್ಲ ಆ್ಯಕ್ಟಿವೇಟ್ ಮಾಡೋದಕ್ಕೆ, ಆನ್ ಆ್ಯಂಡ್ ಆಫ್ ಮಾಡೋದಕ್ಕೆ ಎಲ್ಲ ಟೂಲ್ಸ್ಗಳು ಆಪ್ಷನ್ಸ್ ಇದೆ. ಆ ಆಪ್ಷನ್ಸ್ನ ನಾವು ಸ್ಟೇಟಸ್ ಬಾರಲ್ಲಿ ನೋಡ್ಬೋದು. ಸ್ಟೇಟಸ್ ಬಾರ್ ಏನು ವರ್ಕ್ ಸ್ಪೇಸ್ನ, ಇದು ಸ್ಟೇಟಸ್ ಬಾರ್ ಕೂಡ ವರ್ಕ್ ಸ್ಪೇಸ್ನ ಆಲ್ಟರ್ ಮಾಡೋದಕ್ಕೆ ನಾವು ಸ್ಟೇಟಸ್ ಬಾರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಲೇಔಟ್ ಟ್ಯಾಬ್ ಏನಕ್ಕಿದೆ ಅಂತಂದರೆ, ನಾವು ನಾರ್ಮಲ್ ಫ್ರೀ ವರ್ಕ್ ಸ್ಪೇಸಲ್ಲಿ ನಾವು ಡ್ರಾಯಿಂಗ್ನ ಮಾಡಿರ್ತೀವಿ. ಅದು ನೆಕ್ಸ್ಟ್ ಪ್ರಿಂಟೌಟ್ ತೆಗಿಬೇಕಾದ್ರೆ PDF ಫಾರ್ಮೆಟ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಪೇಜಲ್ಲಿ ಹೇಗೆ ಬರುತ್ತೆ ನಾವು ನೋಡಬೇಕಾಗುತ್ತಲ್ಲ. ಲೇಔಟ್ ಟ್ಯಾಬ್ ಏನಕ್ಕಿದೆ ಅಂತಂದರೆ, ನಾವು ನೆಕ್ಸ್ಟ್ ಪ್ರಿಂಟೌಟ್ ತೊಗೋಬೇಕಾದ್ರೆ ಪೇಜಲ್ಲಿ, ನಾರ್ಮಲ್ ಪೇಜಲ್ಲಿ ವ್ಯೂ ಹೇಗೆ ಕಾಣಿಸುತ್ತೆ, ನಮ್ಮ ಡ್ರಾಯಿಂಗ್ ವ್ಯೂ ಅಂತ ನೋಡಬೇಕಲ್ವ, ಅದಕ್ಕೋಸ್ಕರ ಲೇಔಟ್ ಟ್ಯಾಬ್ ಇರುತ್ತೆ. ನಾವು ಫ್ರೀ ಸ್ಪೇಸಲ್ಲಿ ಡ್ರಾಯಿಂಗ್ಸ್ನ ಮಾಡಿರ್ತೀವಿ, ಅದನ್ನು ಲೇಔಟ್ ಟ್ಯಾಬ್ಗೆ ಕನ್ವರ್ಟ್ ಮಾಡಿಕೊಂಡು, ಇದನ್ನು ನಾವು ಲೇಔಟ್ ಟ್ಯಾಬ್ ಹೇಳ್ತೀವಿ. ಈ ಕನ್ವರ್ಟ್ ಮಾಡಿಕೊಂಡು ನಾವು ಪ್ರಿಂಟೌಟ್ ಮತ್ತು PDF ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಲೇಔಟ್ ಟ್ಯಾಬ್ ಇದೆ. ಇದಿಷ್ಟು AutoCAD 2022 ಇಂಟರ್ಫರೆನ್ಸ್ ಇಂಟ್ರೊಡಕ್ಷನ್.